ನೋಡಿ, ಕೆಲವೊಂದು ವಿಷಯಗಳು ನಮ್ಮ ಕಂಟ್ರೋಲ್ನಲ್ಲಿ ಇರುತ್ತೆ. ಅವುಗಳನ್ನು ನಾವು ಬದಲಾವಣೆ ಮಾಡಬಹುದು. ಆದರೆ ಕೆಲವೊಂದು ವಿಷಯಗಳು ಈ ತರ ಇರುತ್ತೆ, ಅವುಗಳನ್ನ ನಮ್ಮಿಂದ ಬದಲಾವಣೆ ಮಾಡಲು ಆಗೋದಿಲ್ಲ, ಏಕೆಂದ್ರೆ ಅವು ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಮತ್ತೆ ಆ ಎಲ್ಲಾ ವಿಷಯಗಳನ್ನ ಮೊದಲು ಆಕ್ಸೆಪ್ಟ್ ಮಾಡಬೇಕು. ಆದ್ರೆ ಯಾವ ವಿಷಯಗಳನ್ನು ನಾವು ಬದಲಾವಣೆ ಮಾಡಬಹುದು, ಅವುಗಳನ್ನ ಬದಲಾವಣೆ ಮಾಡಿ ನಾವು ನಮ್ಮ ಜೀವನದಲ್ಲಿ ತುಂಬಾ ದೊಡ್ಡ ಬದಲಾವಣೆ ತರಬಹುದು. ಮತ್ತೆ ಒಬ್ಬ ಪವರ್ಫುಲ್ ಹ್ಯೂಮನ್ ಬೀನ್ ಆಗಬಹುದು. ಹಾಗಿದ್ರೆ ನೀವು ಬದಲಾಗಲು ತಯಾರಾಗಿದ್ರೆ, ತಮ್ಮನ್ನ ಮತ್ತೆ ತಮ್ಮ ಜೀವನವನ್ನ ಬದಲಾಯಿಸುವ ಆಸೆ ನಿಮ್ಮಲ್ಲಿ ಇದ್ರೆ, ನಾನ್ ನಿಮ್ಗೆ 5 ವಿಷಯಗಳ ಬಗ್ಗೆ ಹೇಳ್ತೀನಿ. ಅದನ್ನ ಅಪ್ಲೈ ಮಾಡಿ ನೀವು ನಿಮ್ಮ ಪರ್ಸನಾಲಿಟಿ, ಮೈಂಡ್ ಸೆಟ್ ಮತ್ತೆ ತಮ್ಮ ಲೈಫ್ ಅನ್ನ ಬದಲಾವಣೆ ಮಾಡಬಹುದು. ಮತ್ತೆ ಕೆಲವೊಂದು ವಿಷಯಗಳನ್ನ ಬದಲಾಯಿಸಿ ನೀವು ಇಂಡೈರೆಕ್ಟ್ಲಿ ಆ ವಿಷಯಗಳನ್ನ ಬದಲಾವಣೆ ಮಾಡಬಹುದು. ಯಾವುದನ್ನ ನೀವು ಡೈರೆಕ್ಟ್ಲಿ ಬದಲಾವಣೆ ಮಾಡೋದಿಲ್ಲ. ಹಾಗಿದ್ರೆ ಬನ್ನಿ ಪ್ರಾರಂಭ ಮಾಡೋಣ. ಮೊದಲ ವಿಷಯವನ್ನು ನೀವು ಕಂಟ್ರೋಲ್ ಮಾಡಬಹುದು, ಅದುವೇ ನಿಮ್ಮ ಎಫರ್ಟ್ಸ್. ಇದನ್ನ ನಾ ಹೇಳ್ತಾ ಇಲ್ಲ, ಬದಲಾಗಿ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಶ್ರೀಮದ್ ಭಗವದ್ಗೀತಾದಲ್ಲಿ. ಅಂದ್ರೆ ರಿಸಲ್ಟ್ ನಿಮ್ಮ ಕೈನಲ್ಲಿ ಇಲ್ಲ, ಆದರೆ ಕರ್ಮ ಅಂದ್ರೆ ಎಫರ್ಟ್ ನಿಮ್ಮ ಕೈನಲ್ಲಿದೆ. ನಾವು ನಮ್ಮ ಕಡೆಯಿಂದ ಎಷ್ಟು ಎಫರ್ಟ್ ಹಾಕ್ಬೋದು ಅನ್ನೋದು ನಮ್ಮ ಕೈನಲ್ಲಿ ಇರುತ್ತೆ. ನೋಡಿ, ಎಫರ್ಟ್ ಅಂದ್ರೆ ಒತ್ತಾಯ ಮಾಡೋದಲ್ಲ. ಇದನ್ನ ನೀವು ನೆಗೆಟಿವ್ ಆಗಿ ನೋಡಬೇಡಿ. ನಿಮ್ಮ ಎಫರ್ಟ್ಲೆಸ್ ಆಗ್ಬಹುದು ಯಾವಾಗ ನೀವು ನಿಮ್ಮ ಇಷ್ಟದಂತೆ ಇರುವ ಕೆಲಸ ಮಾಡುವಾಗ, ಅಥವಾ ಯಾವ ಕೆಲಸದಲ್ಲಿ ನೀವು ತುಂಬಾ ಪ್ಯಾಷನೇಟ್ ಆಗಿರ್ತೀರಾ ಆ ಕೆಲಸ ಮಾಡುವಾಗ. ಈಸಿಲಿ ನೀವು ಅಷ್ಟು ವರ್ಕ್ ಕಂಪ್ಲೀಟ್ ಮಾಡಿರ್ತೀರಾ, ಅಷ್ಟು ಬೇರೆಯವರು ಎಫರ್ಟ್ ಹಾಕಿದರೂ ಮಾಡೋದಿಲ್ಲ. ಆದರೆ ಅನೇಕ ಬಾರಿ ಈ ತರ ಆಗುತ್ತೆ. ಆಗ ನಮ್ಮಿಂದ ಸ್ವಲ್ಪವೂ ವರ್ಕ್ ಕಂಪ್ಲೀಟ್ ಆಗೋದಿಲ್ಲ, ಎಷ್ಟು ಆಗಬೇಕಾಗಿತ್ತು. ಆಗ ನಾವು ಇವತ್ತಿಗೆ ಇಷ್ಟು ಸಾಕು, ನಾಳೆ ಮತ್ತೆ ಪ್ರಯತ್ನ ಮಾಡೋಣ ಅಂತ ಅನ್ಕೊಳ್ತೇವೆ. ಅಂದ್ರೆ ಇಲ್ಲಿ ನಿಮ್ಮ ಎಫರ್ಟ್ ನಲ್ಲಿ ಕೊರತೆ ಕಾಣ್ತಾ ಇದೆ. ನೀವು ಎಫರ್ಟ್ ಪೂರ್ತಿಯಾಗಿ ಹಾಕಲಿಲ್ಲ, ಆಗ ನಿಮ್ಮ ರಿಸಲ್ಟ್ ನಲ್ಲೂ ಕೊರತೆ ಕಾಣಿಸುತ್ತೆ. ಅದಕ್ಕೆ ನಿಮ್ಮ ಕಡೆಯಿಂದ ಪೂರ್ತಿ ಎಫರ್ಟ್ ಹಾಕಿ ಎಷ್ಟು ಪ್ರಯತ್ನ ಮಾಡುವುದಕ್ಕೆ ಆಗುತ್ತೆ ಅಷ್ಟು ಪ್ರಯತ್ನ ಮಾಡಿ. ಏಕೆಂದ್ರೆ ನಿಮ್ಮ ಎಫರ್ಟ್ ಇಸ್ ಈಕ್ವಲ್ ಟು ನಿಮ್ಮ ರಿಸಲ್ಟ್ ಆಗಿರುತ್ತೆ. ಎರಡನೇ ವಿಷಯವನ್ನು ನೀವು ಬದಲಾವಣೆ ಮಾಡಬಹುದು, ಅದುವೇ ನಿಮ್ಮ ಸರೌಂಡಿಂಗ್. ಇದು 100% ನಿಮ್ಮ ಕೈನಲ್ಲಿಯೇ ಇರುತ್ತೆ. ನೋಡಿ, ನಿಮ್ಮ ಅನುಮತಿ ಇಲ್ಲದೆ ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಜೊತೆಗೆ ಇರೋದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಸಮಯ ವ್ಯರ್ಥ ಮಾಡೋದಿಲ್ಲ. ನೀವೇ ಇದನ್ನ ನಿರ್ಧಾರ ಮಾಡ್ತೀರಾ ನಿಮ್ಮ ಅಕ್ಕಪಕ್ಕ ಎಂತಹ ಜನ ಇರಬೇಕು ಅನ್ನೋದು. ಕೆಲವೊಬ್ರು ನಿಮಗೆ ನಿಮ್ಮ ಶಕ್ತಿಯ ಪರಿಚಯ ಮಾಡಿಸ್ತಾರೆ, ನಿಮಗೆ ಪಾಸಿಟಿವ್ ಫೀಲ್ ಮಾಡಿಸ್ತಾರೆ. ನಿಮ್ಮನ್ನ ಸುಳ್ಳು ಹೇಳಿ ಹೊಗಳದೆ ನಿಮ್ಮಲ್ಲಿನ ಕೊರತೆಗಳನ್ನ ಹೇಳಿ ಅವುಗಳನ್ನ ಸುಧಾರಣೆ ಮಾಡಲು ಹೇಳ್ತಾರೆ. ಬಣ್ಣದ ಮಾತುಗಳನ್ನ ಆಡದೆ, ಬಕೆಟ್ ಹಿಡಿಯದೆ ನೇರವಾಗಿ ಮಾತಾಡಿ ಸತ್ಯ ಏನಿದೆ ಅದೆಲ್ಲವನ್ನು ನಿಮಗೆ ಹೇಳ್ತಾರೆ. ಅದೇ ಇನ್ನೊಂದು ಕಡೆಗೆ ಇಂತಹ ಜನ ಇರ್ತಾರೆ, ಅವರು ನಿಮಗೆ ನೆಗೆಟಿವ್ ಫೀಲ್ ಮಾಡಿಸ್ತಾರೆ. ನಿಮ್ಮ ಲೈಫ್ ಮತ್ತೆ ನಿಮ್ಮ ಟೈಮ್ ಎರಡನ್ನೂ ವ್ಯರ್ಥ ಮಾಡ್ತಾರೆ. ಅದಕ್ಕೆ ನೀವು ಒಳ್ಳೆಯ ಜನರೊಂದಿಗೆ ಇರಬೇಕು. ಅವರ ಜೊತೆಗೆ ಇದ್ದಾಗ ಕಂಫರ್ಟೇಬಲ್ ಫೀಲ್ ಮಾಡಬೇಕು. ನೀವು ಅವರ ಜೊತೆಗೆ ನಿಜವಾದ ಜೀವನ ಬದುಕಬೇಕು. ಹೇಗೆ ನೀವು ನಿಜವಾಗಿಯೂ ಇದ್ದೀರಾ ಹಾಗೆ. ಮೂರನೇ ವಿಷಯನ್ನ ನೀವು ಬದಲಾವಣೆ ಮಾಡಬಹುದು, ಅದುವೇ ಯುವರ್ ಗ್ರ್ಯಾಟಿಟ್ಯೂಡ್ ಫಾರ್ ವಾಟ್ ಯು ಹ್ಯಾವ್. ನೋಡಿ, ಗ್ರ್ಯಾಟಿಟ್ಯೂಡ್ ಬಗ್ಗೆ ನಾನು ಮೊದಲೇ ನಿಮಗೆ ಹೇಳಿದ್ದೆ. ಮತ್ತೆ ತಮ್ಮ ದಿನವನ್ನು ಹಾಗೂ ತಮ್ಮ ಲೈಫನ್ನು ಸುಧಾರಣೆ ಮಾಡುವ ಉಪಾಯ ಗ್ರ್ಯಾಟಿಟ್ಯೂಡ್ ಬಿಟ್ಟು ಬೇರೆ ಇನ್ನೊಂದಿಲ್ಲ. ಕೆಲವೊಬ್ರು ಪ್ರತಿದಿನ 300 ರೂಪಾಯಿ ಸಂಪಾದನೆ ಮಾಡಿಯೂ ಖುಷಿಯಾಗಿ ಇರ್ತಾರೆ. ಅದೇ ಕೆಲವೊಬ್ರು ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರು ಖುಷಿಯಾಗಿ ಇರೋದಿಲ್ಲ. ಕಾರಣ ಏನು ಗೊತ್ತಾ? ಅವರಿಗೆ ಅವರ ವ್ಯಾಲ್ಯೂ ಗೊತ್ತೇ ಇಲ್ಲ. ಅದಕ್ಕೆ ತಮ್ಮ ದಿನದ ಕೇವಲ 5 ನಿಮಿಷ ಸಮಯ ತೆಗೆದು ಯೋಚನೆ ಮಾಡಿ, ನಿಮ್ಮ ಹತ್ತಿರ ಏನೆಲ್ಲ ಇದೆ ಏನೆಲ್ಲ ಇಲ್ಲ ಅನ್ನೋದು. ಆಗ ನಿಮಗೆ ಕೆಲವೊಂದು ಇಂತಹ ವಿಷಯ ಸಿಗುತ್ತೆ, ಅವು ಜಗತ್ತಿನಲ್ಲಿ ಅನೇಕ ಜನರ ಹತ್ತಿರ ಇರೋದಿಲ್ಲ. ಉದಾಹರಣೆಗೆ, ನಿಮ್ಮ ಜೊತೆಗೆ ನಿಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಇರಬಹುದು. ಅದೇ ಇನ್ನೊಂದು ಕಡೆಗೆ ಕೆಲವೊಬ್ರು ಅನಾಥವಾಗಿರ್ಬೋದು. ನೀವು ಚೆನ್ನಾಗಿ ಇರ್ಬೋದು, ಅದೇ ಕೆಲವೊಬ್ರು ಅಂಗವಿಕಲರಾಗಿರ್ಬೋದು. ನಿಮಗೆ ಹೊಟ್ಟೆ ತುಂಬ ಊಟ ಸಿಗ್ತಾ ಇರ್ಬೋದು, ಇನ್ನು ಕೆಲವೊಬ್ರು ತುತ್ತು ಅನ್ನಕ್ಕಾಗಿ ಹೋರಾಟ ಮಾಡ್ತಾ ಇರ್ಬೋದು. ಆಗ ನಿಮಗೆ ಅರ್ಥ ಆಗುತ್ತೆ, ನನ್ನ ಹತ್ತಿರ ಎಲ್ಲವೂ ಇದೆ ಖುಷಿಯಾಗಿ ಇರಲು, ಆದರೂ ಕೂಡ ನಾವು ಕೇವಲ 1-2 ವಿಷಯಕ್ಕಾಗಿ ದುಃಖರಾಗ್ತಾ ಇದ್ದೇವೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಖುಷಿಯಾಗಿ ಇರೋದು, ಸಂತೋಷದಿಂದ ಇರೋದು, ತಮ್ಮ ಜೀವನವನ್ನು ಖುಷಿಯಿಂದ ತುಂಬುವ ಬೆಸ್ಟ್ ಉಪಾಯ ಅಂದರೆ ಗ್ರ್ಯಾಟಿಟ್ಯೂಡ್. ನಿಮ್ಮ ಹತ್ತಿರ ಏನೆಲ್ಲ ಇದೆ ಅದಕ್ಕೆ ಕೃತಜ್ಞತೆ ತಿಳಿಸಿ. ಈ ಪ್ರಕೃತಿಗೆ ಕೃತಜ್ಞತೆ ತಿಳಿಸಿ, ನಿಮ್ಮ ತಂದೆ ತಾಯಿಗೆ ಕೃತಜ್ಞತೆ ತಿಳಿಸಿ, ಈ ಬ್ರಹ್ಮಾಂಡಕ್ಕೆ ಕೃತಜ್ಞತೆ ತಿಳಿಸಿ, ಆ ಭಗವಂತನಿಗೆ ಕೃತಜ್ಞತೆ ತಿಳಿಸಿ. 4ನೇ ಪಾಯಿಂಟ್ ಇದೆ, ಯುವರ್ ಪರ್ಸ್ಯೂಟ್ ಆಫ್ ನಾಲೆಡ್ಜ್. ಇದು ಕೂಡ ನಿಮ್ಮ ಕಂಟ್ರೋಲ್ನಲ್ಲಿಯೇ ಇರೋದು. ನಿಮ್ಮ ಸೆಲ್ಫ್ ಗ್ರೋತ್ ಪೂರ್ತಿಯಾಗಿ ನಿಮ್ಮ ಕೈನಲ್ಲಿಯೇ ಇರೋದು. ನೋಡಿ, ಈ ಜಗತ್ತು ತುಂಬಾ ವೇಗವಾಗಿ ಬದಲಾವಣೆ ಆಗ್ತಾ ಇದೆ.
ಜಗತ್ತು ತುಂಬಾ ಮುಂದೆ ಹೋಗ್ತಾ ಇದೆ. ಈ ಬದಲಾಗುತ್ತಿರುವ ಯುಗದಲ್ಲಿ ನೀವು ಬದಲಾಗಲಿಲ್ಲ ಅಂದ್ರೆ ನಿಮಗೆ ಬದುಕುವುದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ತಮ್ಮ ನಾಲೆಜ್ ಅನ್ನ ಇನ್ಕ್ರೀಸ್ ಮಾಡಲು ನಿಮಗೆ ಏನು ಸರಿ ಅನ್ಸುತ್ತೆ ಅದನ್ನ ಮಾಡಿ. ಪುಸ್ತಕ ಓದುವುದು ಸರಿ ಅನ್ಸಿದ್ರೆ ಪುಸ್ತಕ ಓದಿ, ವಿಡಿಯೋಸ್ ನೋಡುವುದು ಸರಿ ಅನ್ಸಿದ್ರೆ ವಿಡಿಯೋಸ್ ನೋಡಿ, ಬ್ರಾಡ್ಕಾಸ್ಟ್, ಸೆಮಿನಾರ್, ಒಬ್ಬ ವ್ಯಕ್ತಿಯಿಂದ ನಾಲೆಜ್ ಪಡ್ಕೊಳ್ಳೋದು ಸರಿ ಅನ್ಸಿದ್ರೆ ಅದನ್ನ ಮಾಡಿ. ನಿಮಗೆ ಸರಿ ಅನ್ಸಿರೋದನ್ನ ಮಾಡಿ. ಆದರೆ ಕಲಿಯುವ ಅವಕಾಶ ತಮ್ಮ ಕೈನಿಂದ ಜಾರಿ ಹೋಗುವಂತೆ ಮಾಡಬೇಡಿ. ನೋಡಿ, ಲರ್ನಿಂಗ್ ನಮ್ಮ ಫಸ್ಟ್ ಪ್ರಯಾರಿಟಿ ಆಗಿರ್ಬೇಕು. ಬಿಕಾಸ್ ಲರ್ನಿಂಗ್ ಬ್ರಿಂಗ್ಸ್ ಅರ್ನಿಂಗ್. ಮತ್ತೆ ವಾರೆನ್ ಬಫೆಟ್ ಕೂಡ ಹೇಳ್ತಾರೆ, ದ ಮೋರ್ ಯು ಲರ್ನ್ ದ ಮೋರ್ ಯು ಅರ್ನ್. ಅಂದ್ರೆ ನೀವು ಎಷ್ಟು ಜಾಸ್ತಿ ಕಲಿತೀರಾ ಅಷ್ಟೇ ಜಾಸ್ತಿ ನೀವು ಸಂಪಾದನೆ ಮಾಡ್ತೀರಾ. 5ನೇ ವಿಷಯವು ನಿಮ್ಮ ಕಂಟ್ರೋಲ್ನಲ್ಲಿದೆ. ಅದುವೇ ಹೌ ಯು ಟ್ರೀಟ್ ದ ಪೀಪಲ್. ಅಂದ್ರೆ ನೀವು ಬೇರೆಯವರೊಂದಿಗೆ ಹೇಗೆ ವ್ಯವಹಾರ ಮಾಡ್ತೀರಾ. ಒಂದ್ ವೇಳೆ ಜನ ನಿಮಗೆ ಪ್ರೀತಿ ಮಾಡಬೇಕು, ಗೌರವ ಕೊಡಬೇಕು ಅಂದ್ರೆ ನೀವು ಜನರನ್ನ ಗೌರವದಿಂದ, ಪ್ರೀತಿಯಿಂದ ಕಾಣಿ. ನಿಮ್ಮ ಜೊತೆಗೆ ಒಬ್ಬ ಒಳ್ಳೆಯ ಗೆಳೆಯ ಇರಬೇಕು ಎಂದು ನೀವು ಅನ್ಕೊಂಡ್ರೆ ಮೊದಲು ನೀವೇ ಒಬ್ಬ ಒಳ್ಳೆಯ ಗೆಳೆಯನಾಗಿ. ಜನ ನಿಮ್ಮ ಜೊತೆಗೆ ಸರಿಯಾಗಿ ವ್ಯವಹಾರ ಮಾಡಬೇಕು ಅನ್ಕೊಂಡ್ರೆ ಮೊದಲು ನೀವು ಬೇರೆಯವರೊಂದಿಗೆ ಸರಿಯಾಗಿ ವ್ಯವಹಾರ ಮಾಡಬೇಕಾಗತ್ತೆ. ನೋಡಿ, ಜನರ ಜೊತೆಗೆ ನೀವು ಹೇಗೆ ಟ್ರೀಟ್ ಮಾಡ್ತೀರಾ, ಜನ ನಿಮ್ಮ ಜೊತೆಗೆ ಹಾಗೆ ಟ್ರೀಟ್ ಮಾಡ್ತಾರೆ. ಒಂದ್ ವೇಳೆ ನಿಮಗೆ ಗೌರವ ಮರ್ಯಾದೆ ಬೇಕು ಅಂದ್ರೆ ನೀವು ಕೂಡ ಇತರರಿಗೆ ಗೌರವ ಮರ್ಯಾದೆ ಕೊಡಬೇಕಾಗತ್ತೆ. ಮತ್ತೆ ಇದಾಗಿತ್ತು ಆ 5 ಪಾಯಿಂಟ್ಸ್. ಇದನ್ನ ನೀವು ಬದಲಾವಣೆ ಮಾಡಬಹುದು. ಒಂದ್ ವೇಳೆ ನೀವು ಈ 5 ವಿಷಯಗಳನ್ನ ಬದಲಾವಣೆ ಮಾಡಿದ್ರೆ ಇಂಡೈರೆಕ್ಟ್ಲಿ ಆ ವಿಷಯಗಳನ್ನ ಬದಲಾವಣೆ ಮಾಡಬಹುದು. ಯಾವುದನ್ನ ನಿಮ್ಮಿಂದ ಡೈರೆಕ್ಟ್ಲಿ ಬದಲಾವಣೆ ಮಾಡಲು ಆಗೋದಿಲ್ಲ. ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡಿ. ಬೈ ಬೈ.